ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಜನರಿಗೆ ಸಮಸ್ಯೆ ಏನಂತ ಹೇಳಿದರೆ, ಒಂದು 25-30 ವರ್ಷ ಆದ ನಂತರ ಸಿಕ್ಕಾಪಟ್ಟೆ ದಪ್ಪ ಆಗ್ತಾರೆ. ಅದರಲ್ಲೂ ಕೂಡ ತುಂಬ ಜನ ಹೆಣ್ಣು ಮಕ್ಕಳಿಗೆ ಯಾವ ಸಮಸ್ಯೆ ಅಂತ ಹೇಳಿದರೆ, ಒಂದು ಡೆಲಿವರಿ ಆಯಿತು ಅನ್ನುವಾಗ ಏನಾಗುತ್ತೆ ಅಂತ ಹೇಳಿದರೆ ದಪ್ಪ ಕೂಡ ಆಗ್ತಾರೆ, ಅದ್ರ ಜೊತೆಗೆ ಹೊಟ್ಟೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡಿದರೂ ಕೂಡ ಆ ಬೆಲ್ಲಿ ಫ್ಯಾಟನ್ನು ಕರಗಿಸಲಿಕ್ಕೆ ಆಗೋದೇ ಇಲ್ಲ. ತುಂಬ ಎಕ್ಸಸೈಸ್ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಇದು ಹೊಟ್ಟೆ ದಪ್ಪ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಚಂದದ ಬಟ್ಟೆಯನ್ನು ಕೂಡ ಹಾಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ಬಟ್ಟೆ ಹಾಕಿದರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಅಸಹ್ಯ ಕಾಣಿಸುತ್ತೆ, ಹೊಟ್ಟೆನೇ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಡೆಲಿವರಿ ಆದರೂ ಕೂಡ ಆಗದೇ ಇರುವ ರೀತಿಯಲ್ಲೇ ಹೊಟ್ಟೆ ಇರುತ್ತೆ. ಯಾರಾದರೂ ನಿಮ್ಮನ್ನು ನೋಡುವಾಗ ಏನು ಪ್ರೆಗ್ನೆಂಟಾ ಅಂತ ಹೇಳ್ಕೊಂಡು ಕೇಳ್ತಾರೆ, ಆ ರೀತಿ ಪರಿಸ್ಥಿತಿ ಇರುತ್ತೆ. ನೋಡಿ, ಸೇಮ್ ಪ್ರಾಬ್ಲಮ್ ನನಗೂ ಕೂಡ ಆಯಿತಾ. ನನಗೂ ಕೂಡ ಉಂಟಲ್ಲ, ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರದ್ದು ಕೂಡ ಸೆಕ್ಷನ್ ಆಗಿದ್ದು, ಅಂದರೆ ಸಿಸೇರಿಯನ್ ಮಾಡಿ ಮಗುವನ್ನು ಡೆಲಿವರಿ ಮಾಡಿದ್ದು ಯಾವುದೋ ಒಂದು ಪ್ರಾಬ್ಲಮಿಂದ. ಇದು ಸಿಸೇರಿಯನ್ ಆದವರಿಗೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿದರೆ, ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಹೊಟ್ಟೆಗೆ ಕಟ್ಟಲಿಕ್ಕೆ ಇರೋದಿಲ್ಲ. ಅಂದರೆ ಸ್ಟಿಚ್ ಎಲ್ಲ ಹಾಕಿರ್ತಾರಲ್ಲ, ಸ್ಟಿಚ್ ಓಪನ್ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು ಹೊಟ್ಟೆಗೆಲ್ಲ ಕಟ್ಟಬಾರ್ದು ಹಾಗೆ ಹೇಳ್ತಾರೆ. ಆದ್ದರಿಂದ ಡಯಟ್ ಕೂಡ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಎಕ್ಸಸೈಸ್ ಕೂಡ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಆವಾಗ ಹೊಟ್ಟೆ ಉಂಟಲ್ಲ ತುಂಬ ದೊಡ್ಡದು ಆಗ್ತಾ ಹೋಗುತ್ತೆ. ನಾರ್ಮಲ್ ಡೆಲಿವರಿ ಆದವರಿಗಿಂತ ಉಂಟಲ್ಲ, ಸಿಸೇರಿಯನ್ ಆದವರಿಗೆ ಹೊಟ್ಟೆದು ಬೊಜ್ಜಿನ ಸಮಸ್ಯೆ ಜಾಸ್ತಿ ಇರುತ್ತೆ. ನಾರ್ಮಲ್ ಡೆಲಿವರಿ ಆದವರಿಗೂ ಕೂಡ ಇರುತ್ತೆ. ಏನಂತ ಹೇಳಿದರೆ, ಒಂದು ಮಗು ಆದ ನಂತರ ಉಂಟಲ್ಲ, ಎಲ್ಲರದ್ದು ಕೂಡ ಶೇಪ್ ಚೇಂಜ್ ಆಗುತ್ತೆ, ಎಲ್ಲ ಹೆಣ್ಣು ಮಕ್ಕಳದು ಕೂಡ ಶೇಪ್ ಚೇಂಜ್ ಆಗುತ್ತೆ. ಆವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮದು ಮೈ ದಪ್ಪ ಇರಬೇಕು, ಹೊಟ್ಟೆ ಮಾತ್ರ ಬೊಜ್ಜು ಕರಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಮೈ ಅಸಹ್ಯ ಕಾಣಿಸುತ್ತೆ, ಸಣ್ಣ ಆದರೆ ಚಂದ ಕಾಣಿಸೋದಿಲ್ಲ, ಮೈ ದಪ್ಪನೇ ಇರಲಿ, ಹೊಟ್ಟೆ ಮಾತ್ರ ಕರಗಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಂಡು ಆಯಿತಾ. ಇವಾಗ ನನಗೂ ಕೂಡ ನೋಡಿ, ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದೆ. ಒಂದು ಕಾಲೇಜ್ಗೆ ಹೋಗುವ ಮಗಳಿದ್ದಾಳೆ, ಮತ್ತೊಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುವ ಮಗ ಇದ್ದಾನೆ ಆಯಿತಾ. ಆದ್ದರಿಂದ ಉಂಟಲ್ಲ, ನಾನು ನಿಮಗೆ ಹೇಳಬೇಕಂತ ಹೇಳಿದರೆ, ನಂದು ಇದು ಹೊಟ್ಟೆ ಕೂಡ ನಿಮಗೆ ತೋರಿಸ್ಬೇಕಾಗ್ತದೆ. ಇವರು ಬಾಯಲ್ಲಿ ಸುಮ್ಮನೆ ಹೇಳ್ತಾಳೆ, ಇದೆಲ್ಲ ಆಗೋದಿಲ್ಲ ಅಂತ ಹೇಳ್ಕೊಂಡು ನೆನೆಸ್ಕೊಳ್ತಾರಲ್ಲ. ನಮಗೆ ಮೈ ದಪ್ಪನೇ ಬೇಕು. ಅಂದರೆ ತುಂಬ ಸಣ್ಣ ಆದರೆ ಅಸಹ್ಯ ಕಾಣಿಸ್ತಾರೆ ಆಯಿತಾ. ಹೆಣ್ಣು ಮಕ್ಕಳು ಸ್ವಲ್ಪ ದಪ್ಪಗೇ ಇರಬೇಕು. ಆದ್ದರಿಂದ ಮೈ ದಪ್ಪ ಇರಬೇಕು, ಹೊಟ್ಟೆ ಮಾತ್ರ ನಿಮಗೆ ಸಣ್ಣಗಾಗಬೇಕಲ್ಲ. ಇವಾಗ ನಂದು ಹೊಟ್ಟೆ ಕೂಡ ನಾನು ತೋರಿಸ್ತೇನೆ, ನೋಡಿ ಕಾಣಿಸುತ್ತಲ್ವಾ, ನೋಡಿದ್ರಲ್ಲ. ನಂದು ಕೂಡ ಎರಡೂ ಕೂಡ ಸಿಸೇರಿಯನ್ ಆಗಿದ್ದು, ಆದರೂ ಕೂಡ ನನಗೆ ಹೊಟ್ಟೆ ಇಲ್ಲ ಆಯಿತಾ. ಏನು ಮಾಡ್ತೇನೆ ಅಂತ ಹೇಳ್ಕೊಂಡು ಕೂಡ ನಿಮಗೆ ಹೇಳ್ತೇನೆ, ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಖಂಡಿತ ನಿಮ್ಮದು ಹೊಟ್ಟೆ ದಪ್ಪ ಇದ್ದರೆ ಉಂಟಲ್ಲ, ಅದು ಸಣ್ಣಗಾಗುತ್ತೆ, ಅಂದರೆ ಬೊಜ್ಜು ಕರಗುತ್ತೆ. ನೋಡಿ, ನಿಮಗೆ ಈಗ ಹೊಟ್ಟೆ ಬೊಜ್ಜು ಕಡಿಮೆ ಆಗ್ಲಿಕ್ಕೆ ಉಂಟಲ್ಲ, ಇದು ಒಳ್ಳೆ ಸಮಯ ಆಯಿತಾ. ಬೇಸಿಗೆಗಾಲ ಇರುವುದರಿಂದ ಉಂಟಲ್ಲ, ಬೇಗನೆ ನೀವು ಸಣ್ಣಗಾಗ್ತೀರ, ಅಂದರೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕಾಗುತ್ತೆ ಆಯಿತಾ. ನಿಮಗೆ ಫುಲ್ ಬಾಡಿ ಬೇಕಾದರೆ ಕರಗಿಸ್ಲಿಕ್ಕಾಗುತ್ತದೆ, ಹೊಟ್ಟೆ ಮಾತ್ರ ಸಾಕು ಅಂತ ಹೇಳ್ಕೊಂಡು ಆದರೆ ಹೊಟ್ಟೆ ಮಾತ್ರ ಕರಗಿಸ್ಲಿಕ್ಕಾಗ್ತದೆ. ನಿಮಗೆ ಫುಲ್ ಬಾಡಿ ಕರಗಬೇಕು ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಫುಲ್ ಬಾಡಿ ಕರಗಬೇಕು ಅಂತ ಹೇಳ್ಕೊಂಡು ಆದರೆ, ಅಂದರೆ ದಪ್ಪ ಇದ್ದರೆ ತುಂಬ ಸಣ್ಣ ಆಗಬೇಕು ಅಂತ ಹೇಳಿದರೆ ಆಗೋದೇ ಇಲ್ಲ, ಏನು ಮಾಡಿದರೂ ಕೂಡ ಆಗೋದಿಲ್ಲ ಆಯಿತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಹೊಟ್ಟೆ ಮಾತ್ರ ಕರಗಬೇಕು ಅಂತ ಹೇಳಿದರೆ, ಇವಾಗ ಫಸ್ಟ್ ನಿಮ್ಮ ಹೊಟ್ಟೆಯನ್ನು ಮುಟ್ಟಿ ನೋಡ್ಕೊಳ್ಬೇಕು ಆಯಿತಾ. ನಿಮ್ಮ ಹೊಟ್ಟೆಯನ್ನು ನೀವು ಮುಟ್ಟಿ ನೋಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಗಟ್ಟಿ ಉಂಟು ಅಂತ ಹೇಳ್ಕೊಂಡಾದರೆ, ಅಂದರೆ ನಿಮ್ಮದು ಮಾಂಸ ಉಂಟಲ್ಲ ಹೊಟ್ಟೆದು, ಅದು ಗಟ್ಟಿ ಉಂಟು ಅಂತ ಹೇಳ್ಕೊಂಡಾದರೆ ನಿಮಗೆ ಬರೀ ನಾನಿವಾಗ ಹೇಳ್ತೇನೆ ನೋಡಿ, ಅದರ ಜೊತೆಗೆ ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ. ಎಕ್ಸಸೈಸ್ ಇಲ್ಲ ಅಂತ ಹೇಳಿದರೆ ನಿಮ್ಮದು ಹೊಟ್ಟೆ ಸಣ್ಣ ಆಗೋದಿಲ್ಲ. ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಹೊಟ್ಟೆ ಮೆತ್ತಗೆ ಇರುತ್ತೆ. ತುಂಬ ಜನರಿಗೆ ಉಂಟಲ್ಲ ಹೊಟ್ಟೆ ಮೆತ್ತಗೆ ಇರುತ್ತೆ. ಅಂಥವರಿಗೆ ಉಂಟಲ್ಲ, ನಾನಿವಾಗ ಹೇಳ್ತೇನೆ ನೋಡಿ, ಅದನ್ನು ಮಾಡಿದರೆ 100% ನಿಮ್ಮ ಬೊಜ್ಜನ್ನು ಆರಾಮಾಗಿ ಕರಗಿಸ್ಲಿಕ್ಕೆ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು ನೀವು ಅಂತ ಹೇಳಿದರೆ, ನೋಡಿ, ನೀವು ನೈಟ್ ಮಲಗಲಿಕ್ಕೆ ಹೋಗ್ತಿರಲ್ಲ, ಅದಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದರೆ, ಒಂದು ದೊಡ್ಡ ಲೋಟದಲ್ಲಿ ಈ ರೀತಿ ನೀರು ತಗೊಳ್ಳಿ ಆಯಿತಾ. ಎಷ್ಟು ದೊಡ್ಡ ಲೋಟ ಬೇಕಾದರೆ ತಗೋಬೋದು ನೀವು. ಒಂದು ಲೋಟ ನೀರು ತಗೊಳ್ಳಿ ಆಯಿತಾ. ನೀರು ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಇದಕ್ಕೆ ನೋಡಿ, ನಿಮಗೆ ಈ ರೀತಿಯಲ್ಲಿ ಚಕ್ಕೆ ಸಿಗುತ್ತೆ ಆಯಿತಾ. ಚಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಇದಕ್ಕೆ ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ನೋಡಿ, ಈ ರೀತಿಯಲ್ಲಿ ಇರುತ್ತೆ. ನಿಮಗೆ ತುಂಬ ಹೊಟ್ಟೆ ದೊಡ್ಡದುಂಟು, ದೊಡ್ಡ ಹೊಟ್ಟೆ ಆಗಿದೆ, ಏನು ಮಾಡಿದರೂ ಕೂಡ ಕಡಿಮೆ ಆಗ್ತಾ ಇಲ್ಲ, ತುಂಬ ಅಸಹ್ಯ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ಇದನ್ನು ಒಂದು ಪೀಸ್ ಫುಲ್ ಉಂಟಲ್ಲ, ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ನೀರಿಗೆ ಹಾಕ್ಬೋದು. ನಿಮ್ಮದು ಹೊಟ್ಟೆ ಅಷ್ಟೊಂದು ದೊಡ್ಡದಿಲ್ಲ ಆಯಿತಾ, ಹೊಟ್ಟೆ ಸಣ್ಣಗುಂಟು ಆದರೂ ಕೂಡ ಕಾಣಿಸುತ್ತೆ ಅಂತ ಹೇಳ್ಕೊಂಡಾದರೆ, ಇದರಲ್ಲಿ ಅರ್ಧ ಹಾಕಿದರೆ ಸಾಕಾಗುತ್ತೆ. ತುಂಬ ಜನರು ಕೇಳ್ತಾರೆ, ಏನಂತ ಹೇಳಿದರೆ, ಇದು ಪೌಡ್ರ್ ಮಾಡಿ ನಾವು ಯೂಸ್ ಮಾಡ್ಬೋದಾ ಅಂತ ಹೇಳ್ಕೊಂಡು ಆಯಿತಾ. ಪೌಡರ್ ಬೇಕಾದರೆ ಯೂಸ್ ಮಾಡಬಹುದು, ಆದರೆ ನಿಮಗೆ ಪೌಡರ್ಗಿಂತ ಇದು ಹೀಗೆ ಹಾಕಿದರೆ ತುಂಬ ಒಳ್ಳೆಯದು. ಏನಂತ ಹೇಳಿದರೆ, ಇದನ್ನು ನೀರಿಗೆ ಹಾಕಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಅದರದ್ದು ಎಲ್ಲದು ಉಂಟಲ್ಲ, ಅಂದರೆ ಆ ದಾಲ್ಚಿನ್ನಿದು ಅಂದರೆ ಚಕ್ಕೆದು ಉಂಟಲ್ಲ, ಅದರದ್ದೆಲ್ಲ ನೀರು ಬಂದು ಎಳ್ಕೊಳ್ತದೆ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀರಿನ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೀರಿಂದ ಉಂಟಲ್ಲ ಮತ್ತೆ ಏನು ಮಾಡಲಿಕ್ಕೆ ಉಂಟು ಅದನ್ನು ಕೂಡ ನಾನು ಹೇಳ್ತೇನೆ. ಹಾಗೆ ಇದು ಯೂಸ್ ಮಾಡೋದಲ್ಲ
ಆಯಿತಾ. ಆದ್ದರಿಂದ ನೀವು ಪೌಡರ್ ಹಾಕುವುದಕ್ಕಿಂತ ಈ ರೀತಿ ಇಡೀ ಚಕ್ಕೆಯನ್ನು ಹಾಕಿ, ಆಯಿತಾ. ನಾನೀಗ ಚಕ್ಕೆ ಹಾಕಿದ್ದು ನೋಡಿ. ಇವಾಗ ಇದ್ರ ಜೊತೆಗೆ ಏನು ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಅದಕ್ಕೆ ಪೆಪ್ಪರನ್ನು ಹಾಕಬೇಕು, ಆಯಿತಾ. ಅಂದರೆ ಕಾಳು ಮೆಣಸನ್ನು ಈ ನೀರಿನ ಜೊತೆಗೆ ಹಾಕಬೇಕು, ಆಯಿತಾ. ಯಾಕಂತ ಹೇಳಿದರೆ ಇದು ಕೂಡ ಹಾಗೆ ನಿಮ್ಮ ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಆದ್ದರಿಂದ ಇದನ್ನು ಹಾಕಿ ಏನು ಮಾಡಿ ಅಂತ ಹೇಳಿದರೆ ಇಡೀ ರಾತ್ರಿ ಹೀಗೆ ನೆನೆಯಲಿಕ್ಕೆ ಬಿಡಿ. ಮಾರನೇ ದಿವಸ ಬೆಳಿಗ್ಗೆ ಏನು ಮಾಡಬೇಕು ಅಂತ ಹೇಳಿದರೆ ಇದು ಫುಲ್ ನೀರು ಚೇಂಜ್ ಆಗಿರುತ್ತೆ, ಆಯಿತಾ. ನೀವು ಹಾಕಿದ್ದೀರ ನೋಡಿ, ಈ ನೀರು ಚೇಂಜ್ ಆಗಿರುತ್ತೆ. ಚಕ್ಕೆ ಮತ್ತು ಇದು ಕಾಳು ಮೆಣಸು ಕೂಡ ಸೇರಿಸಿಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಬಿಸಿ ಮಾಡಲಿಕ್ಕೆ ಉಂಟು. ಬಿಸಿ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಆ ನೀರಿಗೆ ಉಂಟಲ್ಲ ಒಂದು ತುಂಡು ಶುಂಠಿಯನ್ನು ಹಾಕಬೇಕು, ಆಯಿತಾ. ಶುಂಠಿಯನ್ನು ಆ ನೀರಿಗೆ ಸೇರಿಸಬೇಕು. ಅದರ ನಂತರ ಚಂದ ನೀರು ಬಿಸಿ ಆಗುತ್ತಲ್ಲ, ಅಂದರೆ ಇವಾಗ ನೀವು, ನಾನು ಆವಾಗ ಹೇಳಿದೆ ದೊಡ್ಡ ಲೋಟದಲ್ಲಿ ತಗೊಳ್ಳಿ ಅಂತ ಹೇಳ್ಕೊಂಡು ನೀರು. ಇವಾಗ ನೀವು ಇಷ್ಟು ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀರ ಅಂದರೆ ರಾತ್ರಿ ತೊಗೊಂಡಿದ್ದೀರ ಅಂತ ಹೇಳಿದರೆ ಅದನ್ನು ಬಿಸಿ ಮಾಡಿ ಆ ನೀರು ಎಲ್ಲಿಗೆ ಬರಬೇಕಂತ ಹೇಳಿದ್ರೆ ಈ ಜಾಗಕ್ಕೆ ಬರಬೇಕು. ಅಷ್ಟು ತನಕ ನೀವು ಕುದಿಸಬೇಕು, ಆಯಿತಾ. ಅದ ನಂತರ ಕುದಿಸಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ, ಆಯಿತಾ, ಏನೂ ಕೂಡ ಕುಡಿದಿರಬಾರ್ದು. ಹಾಗೆ ಇರುವಾಗ ಉಂಟು ಇದನ್ನು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ಹೊಟ್ಟೆಯ ಬೊಜ್ಜು ಬೇಗನೆ ಕಡಿಮೆ ಆಗುತ್ತೆ. ಆದರೆ ನೆನಪಲ್ಲಿ ಇಟ್ಕೊಳ್ಬೇಕು ಏನಂತ ಹೇಳಿದರೆ ನಿಮಗೆ ಎಷ್ಟು ವಯಸ್ಸಾದರೂ ಕೂಡ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಬರಬಾರ್ದು, ನೀವು ಫಿಟ್ ಆಗಿರಬೇಕು. ನಿಮಗೆ ಕಾಲೇಜ್ಗೆ ಹೋಗುವ ಮಕ್ಕಳಿದ್ರೂ ಕೂಡ ಕಾಲೇಜ್ಗೆ ಹೋಗುವ ಮಕ್ಕಳು ಇರುವ ಥರ ಕಾಣಿಸಬಾರ್ದು ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಸಕ್ಕರೆಯನ್ನು ತಿನ್ನುವುದನ್ನು ಬಿಟ್ಟು ಬಿಡಿ. ನೀವು ಎಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತೀರಿ ನೋಡಿ ಅಷ್ಟು ನಿಮ್ಮ ಮುಖ ಏನಾಗುತ್ತೆ ಅಂತ ಹೇಳಿದರೆ ವಯಸ್ಸಾದಾಗ ಕಾಣಿಸ್ತಾ ಇರುತ್ತೆ. ಜೊತೆಗೆ ಮುಖದಲ್ಲಿ ರಿಂಕಲ್ಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ನೆಲ್ಲ ಜೋತು ಬೀಳಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಆದ್ದರಿಂದ ನಿಮಗೆ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡಾದರೆ ಇವತ್ತಿಂದಲೇ ನೀವು ಸಕ್ಕರೆಯನ್ನು ತಿನ್ನುವುದನ್ನು ಬಿಡಿ. ಅಕಸ್ಮಾತ್ ಉಂಟಲ್ಲ ತುಂಬ ಸಕ್ಕರೆ ತಿನ್ನುವವರನ್ನು ನೀವು ನೋಡಿ ಏನಂತ ಹೇಳಿದರೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಇರುವ ವಯಸ್ಸಿಗಿಂತ ಜಾಸ್ತಿ ಇರುವ ಥರ ಕಾಣಿಸ್ತಾ ಇರ್ತಾರೆ. ಆದ್ದರಿಂದ ದಯವಿಟ್ಟು ಸಕ್ಕರೆ ಕುಡಿಬೇಡಿ. ನಮಗೆ ಸಕ್ಕರೆ ಇಲ್ಲದೆ ಕಾಫಿ ಟೀ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಉಂಟಲ್ಲ ಒಂದು ಹೊತ್ತು ಬೇಕಾದರೆ ಸಕ್ಕರೆಯನ್ನು ಯೂಸ್ ಮಾಡಿ, ಮತ್ತು ಬೇರೆ ಇದಕ್ಕೆ ಯಾವುದಕ್ಕೆ ಕೂಡ ಸಕ್ಕರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಎರಡನೇದು ಏನಂತ ಹೇಳಿದರೆ ಹೊರಗಡೆ ಸಿಗುವುದು ಜ್ಯೂಸ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಕುಡಿಲಿಕ್ಕೆ ಹೋಗಬೇಡಿ. ನೀವು ಫ್ರೂಟ್ ಜ್ಯೂಸ್ ಮನೆಯಲ್ಲಿ ಮಾಡಿ ಕುಡಿಯೋದಾದರೂ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ ಸಕ್ಕರೆಯನ್ನು ಯಾವುದಕ್ಕೂ ಕೂಡ ಸೇರಿಸಬೇಡಿ. ಆದಷ್ಟು ಸಕ್ಕರೆ ನೀವು ಎಷ್ಟು ಕಡಿಮೆ ತಿಂತೀರ ನೋಡಿ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಕೂಡ ಯಂಗ್ ಆಗಿ ಕಾಣಿಸ್ತೀರಾ. ನಿಮಗೆ ಕೂಡ ನೋಡಿ ಕಾಲೇಜ್ಗೆ ಹೋಗುವ ಮಕ್ಕಳಿದ್ರು ಕೂಡ ಆ ರೀತಿಯಲ್ಲಿ ನೀವು ಕಾಣಿಸ್ತಾ ಇರುವುದಿಲ್ಲ. ಆದ್ದರಿಂದ ಆದರೂ ಉಂಟಲ್ಲ ದಯವಿಟ್ಟು ಸಕ್ಕರೆಯನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇದನ್ನು ಕುಡಿದು ಉಂಟಲ್ಲ ಅಂದರೆ ಇದನ್ನು ಕುಡಿದು ಅಥವಾ ನೀವು ಎಷ್ಟೇ ಎಕ್ಸಸೈಸ್ ಮಾಡಿದ ನಂತರ ಕೂಡ ನಿಮ್ಮದು ಸಣ್ಣ ಆಗ್ತಾ ಇಲ್ಲ, ನಿಮ್ಮದು ದಪ್ಪ ಹಾಗೇ ಇದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಸಕ್ಕರೆಯನ್ನು ತಿನ್ನುವುದನ್ನು ಬಿಟ್ಟಿಲ್ಲ ಅಂತ ಹೇಳ್ಕೊಂಡು ಅರ್ಥ. ನೀವು ಸಕ್ಕರೆ ಬಿಟ್ಟರೆ ಮಾತ್ರ ಉಂಟಲ್ಲ ನೀವು ಸಣ್ಣ ಆಗಲಿಕ್ಕಾಗುತ್ತೆ ಅಥವಾ ಫಿಟ್ ಆಗಲಿಕ್ಕಾಗುತ್ತೆ, ನಿಮ್ಮ ಇದು ಫ್ಯಾಟ್ ಕಡಿಮೆ ಆಗುತ್ತೆ. ಅದನ್ನು ಬಿಟ್ಕೊಂಡು ಉಂಟಲ್ಲ ಇದನ್ನು ನಾನು ದಿನಾ ಕುಡಿತೇನೆ. ಸಕ್ಕರೆ ಕೂಡ ನನಗೆ ಬೇಕು, ಸಕ್ಕರೆದು ಅಂದರೆ ಪಾಯಸ ತಿನ್ನಬೇಕು ಅಥವಾ ಜ್ಯೂಸ್ ಕುಡಿಬೇಕು, ಚಹಾ ಕುಡಿಬೇಕು, ಕಾಫಿ ಕುಡಿಬೇಕು, ಎಲ್ಲದೂ ಕೂಡ ಮಾಡಬೇಕು. ಆದರೂ ಕೂಡ ಸಣ್ಣ ಆಗಬೇಕು ಅಂತ ಹೇಳಿದ್ರೆ ನೀವು ಎಂತ ಮಾಡಿದರೂ ಕೂಡ ಸಣ್ಣ ಆಗಲಿಕ್ಕಾಗೋದಿಲ್ಲ. ಇದನ್ನು ಕುಡಿದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಅರ್ಧ ಗಂಟೆ ತನಕ ನೀವು ಯಾವುದೇ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಹೋಗ್ಬಿಡಿ. ಯಾವುದು ತಿಂಡಿ ಆಗಲಿ ಸ್ನ್ಯಾಕ್ಸ್ ಆಗಲಿ ಅದರಲ್ಲಿ ಯಾವುದು ಕೂಡ ತಿನ್ನಲಿಕ್ಕೆ ಹೋಗಬೇಡಿ. ಅದರ ನಂತರ ಅರ್ಧ ಗಂಟೆ ಆದ ನಂತರ ಉಂಟಲ್ಲ ನೀವು ಮಾಮೂಲಿ ಏನು ತಿಂಡಿ ತಿಂತೀರ ನೋಡಿ ಅದನ್ನು ತಿನ್ನಬಹುದು. ಮತ್ತು ಹೊರಗಡೆದು ತಿಂಡಿ ಆದಷ್ಟು ಕಡಿಮೆ ಮಾಡಿ. ಎಣ್ಣೆಯನ್ನು ಬಳಸ್ಕೊಂಡು ತಿಂತೀರಲ್ವ ಅದನ್ನು ಕೂಡ ಕಡಿಮೆ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ದಪ್ಪ ಇದ್ದೇನೆ, ಸಣ್ಣಗಾಗಬೇಕಾದ್ರೆ ಏನು ಮಾಡಬೇಕು, ಹೊಟ್ಟೆ ತುಂಬ ಅಸಹ್ಯ ಕಾಣಿಸ್ತಾ ಉಂಟು, ಹೊಟ್ಟೆ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.